ನಮಸ್ತೆ. ನೀವು ಹಣ ಮಾಡಬೇಕಂದ್ರೆ ಹಣ ಗಳಿಕೆ, ಹಣ ಉಳಿಕೆ ಮತ್ತು ಹಣ ಹೂಡಿಕೆ ಈ ಮೂರು ಅಂಶಗಳು ಕೂಡ ಬಹಳ ಮುಖ್ಯ. ನೀವು ಹಣ ಸಂಪಾದಿಸದೆ ಹೋದ್ರೆ ಏನೂ ಇಲ್ಲ. ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಅದೆಲ್ಲವನ್ನ ವ್ಯಯಿಸಿದ್ರೆ ಉಪಯೋಗಕ್ಕೂ ಕೂಡ ಬರೋದಿಲ್ಲ. ನೀವು ಎಷ್ಟೇ ಹಣ ಉಳಿಸಿದ್ರೂ ಅದನ್ನ ಹೂಡಿಕೆ ಮಾಡದೆ ಹೋದ್ರೆ ಅದರ ಮೌಲ್ಯ ಕೂಡ ಉಳಿಯೋದಿಲ್ಲ. ಆನ್ಲೈನ್ ಶಾಪಿಂಗ್ ಎಂಬ ಚಟವನ್ನ ನಿಯಂತ್ರಣ ಮಾಡಬೇಕಾಗತ್ತೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಈ ಖರ್ಚು ಕ್ರಮೇಣ ಬಜೆಟ್ ಅನ್ನ ಹಾಳು ಮಾಡುತ್ತೆ. ಪ್ರತಿ ಖರ್ಚಿನ ಮೊದಲು ಬಜೆಟ್ ಅನ್ನ ಸಾಮಾನ್ಯವಾಗಿ ಮಾಡ್ಕೊಳ್ಬೇಕಾಗತ್ತೆ. ಯೂಶಲಿ ಜನರು ಬಜೆಟ್ ಮಾಡದೆ ಖರ್ಚು ಮಾಡ್ತಾರೆ ಮತ್ತು ನಂತರ ವಿಷಾದವನ್ನ ಪಡ್ತಾರೆ. ಪಟ್ಟಿ ಇಲ್ಲದೆ ಮಾರುಕಟ್ಟೆಗೆ ಹೋಗೋದು, ಏನ್ ಬೇಕಾದ್ರೂ ತಗೊಳ್ಳೋದು ನಿಮ್ಮ ಬಜೆಟ್ಗೆ ಬಹಳ ಅಪಾಯಕಾರಿ. ಆಗಾಗ್ಗೆ ಜನರು ತಮಗೆ ಅಗತ್ಯವಿಲ್ಲದ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ಇದು ಹಣವನ್ನ ವ್ಯರ್ಥ ಮಾಡೋದಲ್ಲದೆ ಡಿಜಿಟಲ್ ಚಂದಾದಾರಿಕೆಗಳನ್ನ ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅನೇಕ ಬಾರಿ ನಾವು ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಹಾಗೆ ಡಿಸ್ನಿ ಪ್ಲಸ್, ಹಾಟ್ಸ್ಟಾರ್ ನಂತಹ ಡಿಜಿಟಲ್ ಚಂದಾದಾರಿಕೆಗಳನ್ನ ಮನೋರಂಜನೆಗಾಗಿ ಅಥವಾ ಪ್ರವೃತ್ತಿಯಾಗಿ ತೆಗೆದುಕೊಳ್ತೀವಿ. ಅಷ್ಟೇ ಅಲ್ಲದೆ ವಿದ್ಯುತ್ ಮತ್ತು ಮನೆಯ ವೆಚ್ಚಗಳನ್ನ ಕ್ರಮೇಣವಾಗಿ ಕಡಿಮೆ ಮಾಡಬೇಕಾಗತ್ತೆ. ನಿಮ್ಮ ದೈನಂದಿನ ವಿದ್ಯುತ್, ನೀರು ಮತ್ತು ಅನಿಲ ಬಳಕೆಯಲ್ಲಿ ಸ್ವಲ್ಪ ಜಾಗರೂಕರಿಂದ ಇದ್ರೆ ನೀವು ಪ್ರತಿ ತಿಂಗಳು 100ರಿಂದ 1000 ರೂಪಾಯಿಗಳವರೆಗೆ ಉಳಿಸಬಹುದು. ಸೊ ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ನೋಡಿ, ಹಣ ಉಳಿಯುತ್ತೆ. ನಮಸ್ತೆ. ನೀವು ಹಣ ಮಾಡಬೇಕಂದ್ರೆ ಹಣ ಗಳಿಕೆ, ಹಣ ಉಳಿಕೆ ಮತ್ತು ಹಣ ಹೂಡಿಕೆ ಈ ಮೂರು ಅಂಶಗಳು ಕೂಡ ಬಹಳ ಮುಖ್ಯ. ನೀವು ಹಣ ಸಂಪಾದಿಸದೆ ಹೋದ್ರೆ ಏನೂ ಇಲ್ಲ. ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಅದೆಲ್ಲವನ್ನ ವ್ಯಯಿಸಿದ್ರೆ ಉಪಯೋಗಕ್ಕೂ ಕೂಡ ಬರೋದಿಲ್ಲ. ನೀವು ಎಷ್ಟೇ ಹಣ ಉಳಿಸಿದ್ರೂ ಅದನ್ನ ಹೂಡಿಕೆ ಮಾಡದೆ ಹೋದ್ರೆ ಅದರ ಮೌಲ್ಯ ಕೂಡ ಉಳಿಯೋದಿಲ್ಲ. ಆನ್ಲೈನ್ ಶಾಪಿಂಗ್ ಎಂಬ ಚಟವನ್ನ ನಿಯಂತ್ರಣ ಮಾಡಬೇಕಾಗತ್ತೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಈ ಖರ್ಚು ಕ್ರಮೇಣ ಬಜೆಟ್ ಅನ್ನ ಹಾಳು ಮಾಡುತ್ತೆ. ಪ್ರತಿ ಖರ್ಚಿನ ಮೊದಲು ಬಜೆಟ್ ಅನ್ನ ಸಾಮಾನ್ಯವಾಗಿ ಮಾಡ್ಕೊಳ್ಬೇಕಾಗತ್ತೆ. ಯೂಶಲಿ ಜನರು ಬಜೆಟ್ ಮಾಡದೆ ಖರ್ಚು ಮಾಡ್ತಾರೆ ಮತ್ತು ನಂತರ ವಿಷಾದವನ್ನ ಪಡ್ತಾರೆ. ಪಟ್ಟಿ ಇಲ್ಲದೆ ಮಾರುಕಟ್ಟೆಗೆ ಹೋಗೋದು, ಏನ್ ಬೇಕಾದ್ರೂ ತಗೊಳ್ಳೋದು ನಿಮ್ಮ ಬಜೆಟ್ಗೆ ಬಹಳ ಅಪಾಯಕಾರಿ. ಆಗಾಗ್ಗೆ ಜನರು ತಮಗೆ ಅಗತ್ಯವಿಲ್ಲದ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ಇದು ಹಣವನ್ನ ವ್ಯರ್ಥ ಮಾಡೋದಲ್ಲದೆ ಡಿಜಿಟಲ್ ಚಂದಾದಾರಿಕೆಗಳನ್ನ ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅನೇಕ ಬಾರಿ ನಾವು ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಹಾಗೆ ಡಿಸ್ನಿ ಪ್ಲಸ್, ಹಾಟ್ಸ್ಟಾರ್ ನಂತಹ ಡಿಜಿಟಲ್ ಚಂದಾದಾರಿಕೆಗಳನ್ನ ಮನೋರಂಜನೆಗಾಗಿ ಅಥವಾ ಪ್ರವೃತ್ತಿಯಾಗಿ ತೆಗೆದುಕೊಳ್ತೀವಿ. ಅಷ್ಟೇ ಅಲ್ಲದೆ ವಿದ್ಯುತ್ ಮತ್ತು ಮನೆಯ ವೆಚ್ಚಗಳನ್ನ ಕ್ರಮೇಣವಾಗಿ ಕಡಿಮೆ ಮಾಡಬೇಕಾಗತ್ತೆ. ನಿಮ್ಮ ದೈನಂದಿನ ವಿದ್ಯುತ್, ನೀರು ಮತ್ತು ಅನಿಲ ಬಳಕೆಯಲ್ಲಿ ಸ್ವಲ್ಪ ಜಾಗರೂಕರಿಂದ ಇದ್ರೆ ನೀವು ಪ್ರತಿ ತಿಂಗಳು 100ರಿಂದ 1000 ರೂಪಾಯಿಗಳವರೆಗೆ ಉಳಿಸಬಹುದು. ಸೊ ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ನೋಡಿ, ಹಣ ಉಳಿಯುತ್ತೆ.